ಘೋಷಣೆ ಕೂಗಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಸಿರ್ ಹುಸೇನ್ ಬಂಧನಕ್ಕೆ ಆಗ್ರಹ ವ್ಯಕ್ತವಾಗ್ತಾ ಇದೆ. ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಬಿಜೆಪಿ ನಿಯೋಗ. ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು ನಾಸಿರ್ ಬೆಂಬಲಿಗರು. ಹಾಗಾಗಿ ನಾಸಿರ್ ಹುಸೇನ್ ಅವರನ್ನು ಕೂಡ ಬಂಧಿಸಬೇಕು ಅಂತೇಳಿ ಇದೀಗ ಆಗ್ರಹ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು ನಾಸಿರ್ ಹುಸೇನ್ ಬೆಂಬಲಿಗರು. ಸಂಸದ ನಾಸಿರ್ ಹುಸೇನ್ ಬಂಧನವನ್ನು ಕೂಡ ಮಾಡಬೇಕು ಅಂತ ದೂರನ್ನ ನೀಡಲಾಗ್ತಾ ಇದೆ. ನಿನ್ನೆ FSL ವರದಿ ದೃಢ ಆಗಿ 3 ಜನರ ಬಂಧನ ಆಗಿತ್ತು. 3 ಜನರನ್ನ ಅರೆಸ್ಟ್ ಮಾಡಿದ್ರು. ಅಂದ್ರೆ ಕೇವಲ 3 ಜನ ಅಲ್ಲ, ಇನ್ನೂ ಬಹಳಷ್ಟು ಜನ ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನೋದು. ಅಂದ್ರೆ ಕೂಗಿದಂತಹ ಗುಂಪಲ್ಲಿದ್ದಾರೆ. ಒಂದು 25 ಜನರನ್ನು ಕರ್ಕೊಂಡು ಬಂದಿದ್ರು ಬೆಂಬಲಿಗರನ್ನ ಅಂತೇಳಿ. ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ನಾಸಿರ್ ಹುಸೇನ್ ಪಾಸ್ ಪಡೆದು ವಿಧಾನಸೌಧಕ್ಕೆ ಆಗಮಿಸಿದ್ರು ಏನು ಈ ಬಂಧಿತರು. ಸಂಸದ ನಾಸಿರ್ ಹುಸೇನ್ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ದೂರು ನೀಡಿದ್ದಾರೆ ಬಿಜೆಪಿ ಶಾಸಕರು. ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಬಿಜೆಪಿ ನಿಯೋಗ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ, ಶಾಸಕ ಯುವ ಮೋರ್ಚಾ ಅಧ್ಯಕ್ಷ ಧೀರಜ್ ಮುನಿರಾಜು, ಬಿಜೆಪಿ ಮುಖಂಡರಾದ ಶಿವಕುಮಾರ್, ಚಿನಾರಾಮು ಸೇರಿದಂತೆ ಹಲವು ಬಿಜೆಪಿ ನಾಯಕರು ಇಲ್ಲಿ ಹಾಜರಿದ್ರು, ಉಪಸ್ಥಿತರಿದ್ರು. ಈ ಒಂದು ದೂರನ್ನ ಕೊಡುವಂತಹ ಸಂದರ್ಭದಲ್ಲಿ ದೃಶ್ಯದಲ್ಲಿ ನಾವು ಕೂಡ ಗಮನಿಸ್ತಾ ಇದ್ದೀವಿ. ಸೊ ಇವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತೇಳಿ ದೂರನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈಗ ದೃಢ ಆಗಿದೆ, ಖುದ್ದು ಗೃಹ ಸಚಿವರೇ ಒಪ್ಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನರನ್ನ ಅರೆಸ್ಟ್ ಕೂಡ ಈಗಾಗಲೇ ಮಾಡಿದ್ದಾರೆ. ಈ 3 ಜನ ಏನಿದ್ದಾರೆ ಇವರು ನಾಸಿರ್ ಹುಸೇನ್ ಅವರ ಪರವಾಗಿ ಅಂದರೆ ಪಾಸನ್ನು ಪಡೆದುಕೊಂಡು ಬಂದಿದ್ರು. ಹಾಗಾಗಿ ಇವರನ್ನೂ ಕೂಡ ಬಂಧಿಸಬೇಕು, ಅರೆಸ್ಟ್ ಮಾಡಬೇಕು ಅಂತ ವಿಧಾನಸೌಧ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಬಿಜೆಪಿ ನಿಯೋಗ. ಪೊಲೀಸರ ಮೊರೆ ಹೋಗಿದ್ದಾರೆ, ಅವರನ್ನು ಕೂಡ ಅರೆಸ್ಟ್ ಮಾಡಿ ಅಂತೇಳಿ ಬಿಜೆಪಿ ನಿಯೋಗ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜಕೀಯ ವಲಯದಲ್ಲೇ ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿಸಿತು ಈ ಪ್ರಕರಣ. ಯಾಕಂತಂದರೆ ಒಬ್ಬರು ಹೌದು ಅಂತ ಇನ್ನೊಬ್ಬರು ಇಲ್ಲ ಅಂತ, ಕಾಂಗ್ರೆಸ್ನವರು ಕೂಗಿಲ್ಲ ಅಂತ ಬಿಜೆಪಿಯವರು ಕೂಗಿದ್ದಾರೆ ಅಂತ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ನಾಸಿರ್ ಹುಸೇನ್ ಅವರನ್ನು ಕೂಡ ಬಂಧಿಸಬೇಕು, ಕೂಡಲೇ ಅರೆಸ್ಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ವಿಧಾನಸೌಧದ ಮೆಟ್ಟಿಲೇರಿದ್ದಾರೆ, ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ ಬಿಜೆಪಿ ನಿಯೋಗ. ಹಲವು ನಾಯಕರು ಹೋಗಿ ಬಿಜೆಪಿ ನಿಯೋಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ಅವರನ್ನ ಬಂಧಿಸಿ ಅಂತ ಆಗ್ರಹಿಸಿದ್ದಾರೆ ಬಿಜೆಪಿ ನಾಯಕರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.